ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬೆಂಕಿ ಟೆಕ್ ನ್ಯೂಸ್. ಎಸ್ ಫುಲ್ ಆನ್ ಎಕ್ಸೈಟ್ಮೆಂಟ್. ಇದು ನಮ್ಮ 145ನೇ ಬೆಂಕಿ ಟೆಕ್ ನ್ಯೂಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮಾತ್ರ ಫುಲ್ ಹಾಟ್ ಸುದ್ದಿಗಳನ್ನ ತಗೊಂಡ್ಬಂದಿದ್ವಿ. ನೀವು ಕೂಡ ಹಾಟ್ ಆಗಿ ಕಮೆಂಟ್ ಮಾಡಿ ನೀವು ಯಾವ ಏರಿಯಾದಿಂದ ಎಲ್ಲಿಂದ ನೋಡ್ತಾ ಇದ್ರ. ಜಸ್ಟ್ 2,000 ಲೈಕ್ಸ್, ತುಂಬಾ ಖುಷಿ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಒಂದ್ಸಲ ಇನ್ನಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ನಾವು ವಿಡಿಯೋನ ಶೂಟ್ ಮಾಡ್ತಾ ಇರ್ತೀವಿ. ನಿಮ್ಮ ಪ್ರೀತಿ ಬೆಂಬಲ ಇದೇ ರೀತಿಯಾಗಿ ನೆಕ್ಸ್ಟ್ ನಾವು ಮತ್ತೊಂದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಸೆಪ್ಟೆಂಬರ್ ತಿಂಗಳಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಏನ್ ಹಬ್ಬ ನಡೀತಾ ಇದೆ, ಯಾವ ಫೋನ್ಸ್ ಗಳದ್ದು ಎಲ್ಲ ಡೀಟೇಲ್ಸ್ ಆ ವಿಡಿಯೋ ನೋಡಿಲ್ಲ ಅಂತ ನೋಡಿ. ಸದ್ಯಕ್ಕೆ ನಾವು ಅಸಲಿ ಬೆಂಕಿ ಟೆಕ್ನಾಲಜಿ ನ ಶುರು ಮಾಡೋಣ. ಸಲ ಮೊದಲನೇ ನ್ಯೂಸ್ ಬರ್ತಾ ಇದೆ. 125 ಕೋಟಿ ಭಾರತೀಯರಿಗೆ ಪ್ರೌಡ್ ಮೂಮೆಂಟ್. ಎಸ್, ಚಂದ್ರಯಾನ 3 ಆಫೀಸಿಯಲ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಏನೋ ಆಗಿದೆ. ಬಟ್ ಇಲ್ಲಿ ಇದು ಆಲ್ರೆಡಿ ಸೆಟ್ ಆಗ್ಬಿಟ್ಟು ಇನ್ನು 65 TB ಡೇಟಾ ಅದು ನಮ್ಮ ಭಾರತ ಅಂದ್ರೆ ನಮ್ಮ ದೇಶಕ್ಕೆ ಕಳಿಸಲಿದೆ ಕನೆಕ್ಟ್ ನೊಂದಿಗೆ. ಸೊ ಇದು ಯಾವ ರೀತಿ ಡೇಟಾ ಬರುತ್ತೆ ಗೊತ್ತಿಲ್ಲ, ಬಟ್ ಸ್ಲೋಲಿ ಅಪ್ಡೇಟ್ ಆಗ್ತಾ ಡೇಟಾ ಬರುತ್ತೆ. ಇಷ್ಟೆಲ್ಲ ಸೌತ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಇಡೀ ಜಗತ್ತಲ್ಲೇ ಭಾರತ ದೇಶ ಮಾತ್ರ ಒಂದ್ ಹೋಗಿ ಸಾಫ್ಟ್ ಲ್ಯಾಂಡ್ ಆಗಿದೆ. ಸೊ ಇದೊಂದು ಹೆಮ್ಮೆಯ ವಿಷಯ ಮತ್ತು ಇನ್ನು ತುಂಬಾ ವಿಶೇಷತೆಗಳನ್ನ ನಾವು ತಿಳ್ಕೊಳ್ಬೇಕು. ಸೊ ಇದಕ್ಕೆ ಚಂದ್ರಯಾನ 3 ಸಕ್ಸಸ್ಫುಲ್ ಆಗಿದ್ದಕ್ಕೆ ನಮ್ದೇ ಹವಾ ಎಲ್ಲಾ ಕಡೆ ಅಂತ ಹೇಳು ಆಗಿದೆ ಗುರು. ಪ್ರೌಡ್ ಮೂಮೆಂಟ್, ತುಂಬಾ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ GT5 ಎಸದು ಚೈನಾದಲ್ಲಿ ಆಫೀಸಿಯಲ್ ಆಗಿ 28ನೇ ಸೆಪ್ಟೆಂಬರ್ ಲಾಂಚ್ ಆಗ್ತದೆ. ವಿಶೇಷವಾಗಿ ಈ ಫೋನ್ ಅಲ್ಲಿ ಈ ಡಿಸ್ಪ್ಲೇ ಇರುತ್ತೆ ರೀಫ್ರೆಶ್ ರೇಟ್ ಸಲುವಾಗಿನೇ ಮತ್ತೊಂದು ಹೊಸ ಚಿಪ್ಸೆಟ್ ನ ಒಳಗೊಂಡ್ ಬರಲಿದೆ ಅಂತ. ಕ್ರೇಜಿ ಗುರು. ಇದರಲ್ಲಿ ಮಾರ್ಕೆಟ್ ಎಲ್ಲಾ ಸ್ಮಾರ್ಟ್ ಫೋನ್ಸ್ ಗಳು ಬ್ಯಾಕ್ ಲೈಟ್ ಎಲ್ಲ ಇದನ್ನೇ ಬಡ್ಕೊಳ್ತಾ ಇದೆ. ಸೊ ಈ ಫೋನ್ ಅಲ್ಲಿ ಕೂಡ ಸೈಡ್ ಕ್ಯಾಮ್ರಾ ಸ್ಕ್ವೇರ್ ಹತ್ರ ಏನೋ ಈ ರೀತಿಯಾಗಿ ಬ್ಯಾಕ್ ಲೈಟ್ಸ್ ನ ಒಳಗೊಂಡ್ ಬರಲಿದೆ ಅಂತ. ನನಗೇನು ಗೊತ್ತಿಲ್ಲ ಗುರು ಇದು ಯಾವ ರೀತಿ ಟ್ರೆಂಡ್ ಆಗ್ತಿದೆ ನಥಿಂಗ್ ಫೋನ್ ಇಂದ. ಬಟ್ ಎಲ್ಲಾ ಬ್ರಾಂಡ್ಸ್ ಗೆ ಎಲ್ಲಾ ಫೋನ್ಸ್ ಗೆ ಇದು ಮ್ಯಾಚ್ ಆಗತ್ತಾ? ನಿಮ್ ಫೋನ್ಸ್ ಇದು ಬೇಕೇ ಬೇಕಾ? ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಬಾಕಿ ಈ ಫೋನ್ 5240 mAh ಬ್ಯಾಟರಿ ಜೊತೆಗೆ ಇದೊಂದು ಸ್ನ್ಯಾಪ್ಡ್ರಾಗನ್ 8 Gen 2 ಅಂತಿರುವಂತ ಪವರ್ಫುಲ್ ಗೇಮಿಂಗ್ ಫೋನ್ ಆಗಿದೆ. ಎಸ್, ವೇಟ್ ಮಾಡಿ, ಸ್ವಲ್ಪ ದಿನಗಳೇ ಭಾರತದಲ್ಲಿ ಕೂಡ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ನಾನು ಕಳೆದ ನ್ಯೂಸ್ ಗಳಲ್ಲಿ ನಿಮಗೆ ಬೋಟ್ ಸ್ಮಾರ್ಟ್ ರಿಂಗ್ ಬಗ್ಗೆ ಹೇಳಿದೆ. ಇದು ಆಫೀಸಿಯಲ್ ಆಗಿದೆ 28ನೇ ಆಗಸ್ಟ್ ಲಾಂಚ್ ಆಗ್ತಾ ಇದೆ. ಸೊ ಇದ್ರ ಬೆಲೆ ಮಾತ್ರ ಶಾಕಿಂಗ್ ಇದೆ, 9,000 ರೂಪಾಯಿ. ಅದು ಸ್ಮಾರ್ಟ್ ರಿಂಗ್ ಗೆ. ಸೊ ಇದು ನಾನು HMN ತಗೊಂಡಿದೆ, ಇದು 250 ರೂಪಾಯಿ ಸಿಕ್ಕಿದೆ. ಇನ್ನು 9,000 ರೂಪಾಯಿ ರಿಂಗ್ ಯಾರು ಹಾಕೊಳ್ತಾರೆ? ತುಂಬಾ ಬೆಲೆ ಜಾಸ್ತಿ ಇದು. ಬಟ್ ಇಲ್ಲಿ SpO2 ಆಗಿರ್ಲಿ, ಹಾರ್ಟ್ ರೇಟ್ ಸೆನ್ಸರ್ ಆಗಿರ್ಲಿ, ಇನ್ನಿತರ ಬ್ಲಡ್ ಟೆಂಪರೇಚರ್ ಆಗಿರ್ಲಿ, ತುಂಬಾ ಬೇರೆ ಫೀಚರ್ಸ್ ನೀವೆಲ್ಲ ಅಪ್ಲಿಕೇಶನ್ ಕಂಟ್ರೋಲ್ ಮಾಡ್ಕೋಬಹುದು. ಬಟ್ 9,000 ರೂಪಾಯಿ ನೀವು ಕೊಡ್ತೀರಾ, ನಿಮ್ಮ ಹತ್ರ ದುಡ್ಡು ಇದೆ ಜಾಸ್ತಿ ಅಂದ್ರೆ ಕೂಡ 9,000 ರೂಪಾಯಿ ರಿಂಗ್ ಹಾಕೋತೀರಾ ನೀವು. ಯಾರಾದ್ರೂ ನೋಡಿದ್ರು ಸಡನ್ಲಿ ಗೊತ್ತಾಗಲ್ಲ. ಬಟ್ ಒಂಥರ ಹತ್ತಿರದಿಂದ ನೋಡಿದ್ರೆ ಚೆನ್ನಾಗಿದೆಪ್ಪ, 9,000 ರೂಪಾಯಿ ರಿಂಗ್ ಅಂತ ಗೆಸ್ ಮಾಡಕ್ ಆಗಲ್ಲ. 100-200 ಇರ್ಬೋದು ಅಂತಾರೆ. 9,000 ರೂಪಾಯಿ ಜಾಸ್ತಿ ಆಯ್ತು. ಬಟ್ ಇದರ ಮೇನ್ ಯೂಸೇಜ್ ಆಗಿದೆ. ನೋಡೋಣ, ಇದನ್ನ ರಿವ್ಯೂ ಮಾಡ್ತಿಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಆಫೀಸಿಯಲ್ ಆಗಿ ಜಿಯೋ ಕಡೆಯಿಂದ ಎರಡು ಹಾಟ್ ಸುದ್ದಿ ಅಂತ ಹೋಗಬಹುದು. ಸೊ ಮೊದಲಾಗಿ ಜಿಯೋನವರು ಜಿಯೋ ಭಾರತ್ 4G ಅನ್ನೋ ಡಿವೈಸ್ ನ ಇದೆ 28ನೇ ಆಗಸ್ಟ್ ಗೆ ಆಫೀಸಿಯಲ್ ಆಗಿ ಫಸ್ಟ್ ಸೇಲ್ ನಡೀತಾ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಈ ಫೋನ್ ಅಲ್ಲಿ 1.7 ಇಂಚಸ್ ಇರುವಂತಹ ಡಿಸ್ಪ್ಲೇ, 1000 mAh ಬ್ಯಾಟರಿ ಮತ್ತು ಇದರಲ್ಲಿ UPI ಪೇಮೆಂಟ್ಸ್ ಗಳನ್ನ ಮಾಡ್ಕೋಬಹುದು. ಇಷ್ಟಲ್ಲದೆ ಜಿಯೋ ಸಿನಿಮಾನ ಕೂಡ ಇದ್ರಲ್ಲಿ ನೋಡ್ಕೋಬಹುದು. ಸೊ ಈ ಫೋನ್ ನ ಬೆಲೆ ಎಷ್ಟಾಗುತ್ತೆ ಎಕ್ಸಾಕ್ಟ್ಲಿ ಏನೋ ಗೊತ್ತಿಲ್ಲ, ಬಟ್ ಇದೊಂದು ಫೀಚರ್ ಫೋನ್ ಅಂತಾನೆ ಕರಿಬಹುದು. ಇದನ್ನ ಕಾರ್ಬನ್ ಅವರು ಬಿಲ್ ಮಾಡಿದ್ರೆ. ಇನ್ನು ಎರಡನೇದಾಗಿ ಈಗ ಆಲ್ರೆಡಿ ನಿಮಗೆ ಏರ್ಟೆಲ್ ನವರು ಈ ಏರ್ ಫೈಬರ್ ಲಾಂಚ್ ಮಾಡಿದ್ರೆ ಗೊತ್ತಿರಬಹುದು. ಏರ್ ಫೈಬರ್ ಅಂತಂದ್ರೆ ಒಂಥರ ವೈರ್ಲೆಸ್ ನೆಟ್ವರ್ಕ್ ಅಂತ ಹಾಕಬಹುದು. ಇಲ್ಲಿ ನಿಮಗೆ 100 Mbps ತನಕ ಸಿಗುತ್ತೆ. ಅದು 800-900 ರೂಪಾಯಿಗೆ. ಸೊ ಏರ್ಟೆಲ್ ಅವರು ಯಾವಾಗ ಲಾಂಚ್ ಮಾಡಿದಾರೆ ಅದ್ರ ನೆಕ್ಸ್ಟ್ ಜಿಯೋನವರು ಕೂಡ ಎಂಟ್ರಿ ಹೊಡೆಯಕ್ಕೆ ರೆಡಿ ಆಗಿದೆ. ಇವಾಗ ಜಿಯೋ ಕೂಡ ಆಫೀಸಿಯಲ್ ಆಗಿ ಏರ್ ಫೈಬರ್ ನ ತಗೊಂಡ್ ಬರ್ತಾ ಇದ್ದಾರೆ. ಇದು ಏರ್ಟೆಲ್ ಗಿಂತ 20% ಚೀಪ್ ಆಗಲಿದೆ. ಒಂಥರ ಕ್ರೇಜಿ ಅಂತ ಹೇಳ್ಬಹುದು. ಬಾಕಿ ಇದು ರಿಲಯನ್ಸ್ ಅವರ ಪ್ರತಿ ವರ್ಷ ಈ ಆಗಸ್ಟ್ ತಿಂಗಳಲ್ಲಿ AGM ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ನಡೆಯುತ್ತೆ. ಇದರಲ್ಲಿ ಜಿಯೋ 5G ಫೋನ್ ಒಂದು ಬರಲಿದೆ ಮತ್ತು ಈ ಏರ್ ಫೈಬರ್ ನ ಕೂಡ ಲಾಂಚ್ ಮಾಡುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಸರಿಯಾದ ಫೈಬರ್ ನೆಟ್ವರ್ಕ್ ಸಿಗಲ್ಲ ಗುರೋದಕ್ಕೆ. ಇದನ್ನ ಕೂಡ ಒಂದು ಟ್ರೈ ಮಾಡೋಣ ಅಂತ ನೋಡೋಣ. ಸೊ ನೀವೇನಾದ್ರೂ ಏರ್ಟೆಲ್ ಏರ್ ಫೈಬರ್ ಅಥವಾ ಈ ಜಿಯೋ ಏರ್ ಫೈಬರ್ ನ ತಗೊಳ್ಳೋ ಪ್ಲಾನ್ ಅಲ್ಲಿ ಇದೀರಾ? ನಿಮ್ಗೆ ಏನ್ ಅನ್ಸುತ್ತೆ ಬಗ್ಗೆ ಕಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಇದು ಮತ್ತೊಂದು ಮಾರ್ಕೆಟ್ ಅಲ್ಲಿ ಹಾಟ್ ಫೋನ್ ಆಗಲಿದೆ ಅಂತ ಹೇಳ್ಬಹುದು. ಅದು Infinix 030 5G. ಎಸ್, ಇದು ಕೇವಲ 20,000 ರೂಪಾಯಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಕರ್ಡ್ ಆಮ್ಲೆಡ್ ಡಿಸ್ಪ್ಲೇ ಬರಲಿದೆ. ಲೆದರ್ ಫಿನಿಶಿಂಗ್ ಇರುವಂತ ಡಿಸೈನ್ ಇದೆ. ಇದು ತುಂಬಾ ಲೈಟ್ ಮತ್ತು ತುಂಬಾ 7.5 mm ಥಿಕ್ನೆಸ್ ಇರುವಂತ ಡಿಸ್ಪ್ಲೇ ಏನೋ ಒಳಗೊಂಡು ಬರಲಿದೆ. ಈ ಫೋನ್ ಆಲ್ರೆಡಿ ಫ್ಲಿಪ್ಕಾರ್ಟ್ ಅಲ್ಲಿ ಟೀಸ್ ಮಾಡಿದ್ದಾರೆ. ಸೊ ಇದ್ರ ಪೇಜ್ ಕೂಡ ಆಫೀಸಿಯಲ್ ಆಗಿ ಹೊರಗೆ ಬಂದಿದೆ. ಸೊ ಎಸ್, ನಮಗೆ ಈ ಫೋನ್ ಸಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಆಯ್ತಾ. ಸೊ ಬಾಕಿ ಇನ್ಫಿನಿಕ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. GT10 Pro ದಿಂದ ಇನ್ನೆಸ್ಟ್ ಮಾರ್ಕೆಟ್ ಅಲ್ಲಿ ಹವಾ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಫೋನ್ ಗೆ ವೇಟ್ ಮಾಡಿ. ಮತ್ತೊಂದು ವಿಷಯಕ್ಕೆ ಮರ್ತಿದ್ದೆ, ಇದು ಸೆಪ್ಟೆಂಬರ್ 2ನೇ ತಾರೀಕಿಗೆ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗಲಿದೆ. ಅದು ಫ್ಲಿಪ್ಕಾರ್ಟ್ ಅಲ್ಲಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಮೋಟೋರೋಲಾ ಮತ್ತೆರಡು ಹೊಸ ಸ್ಮಾರ್ಟ್ ಫೋನ್ಸ್ ಗಳನ್ನ ಇದೇ ಸೆಪ್ಟೆಂಬರ್ ತಿಂಗಳು ಲಾಂಚ್ ಮಾಡ್ತಾ ಇದ್ದಾರೆ. ಬಟ್ ಇದು ಹೇಳ್ಕೊಳ್ಳಾಗಿ ಅಷ್ಟೊಂದು ಹೈಲೈಟ್ ಮತ್ತು ಸಾಕಾಗಿರುವಂತಹ ಫೋನ್ ಅಂತ ಏನು ಅನಿಸಲಿಲ್ಲ. ಮೊದಲನೇದಾಗಿ ಮೋಟೋ G84 ಏನಿದೆ, ಇದು 20,000 ರೂಪಾಯಿಗೆ ಲಾಂಚ್ ಆಗಲಿದೆ ಅಂತೆ. ಇದರಲ್ಲಿ 5,000 mAh ಬ್ಯಾಟರಿ ಒಂದಿಗೆ 44 ವ್ಯಾಟ್ ನ ಪವರ್ ಟ್ರೈನ್ ಕೊಡಲಿದ್ದಾರಂತೆ. 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 2
ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟ್ ಮತ್ತು ಸ್ನಾಪ್ ಡ್ರ್ಯಾಗನ್ 695 ಚಿಪ್ ಸೆಟ್ ಅಂತ. ಯಾಕೆ 84 ಸೀರೀಸ್ ನ ಕೂಡ ಜಿ ಸೀರೀಸ್ ಕೂಡ ಇಷ್ಟೊಂದು ಕಮ್ಮಿ ಆಗಿ ಈ ರೀತಿ ಮಾಡ್ತಿರೋ ಗೊತ್ತಿಲ್ಲ. ಬಟ್ ಇವರು ಬಜೆಟ್ ಅಲ್ಲಿ ಎಂಟ್ರಿ ಕೊಡೋಗೋಸ್ಕರ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಸೆಪ್ಟೆಂಬರ್ 1 ಲಾಂಚ್ ಆಗ್ತಾ ಇದೆ. ಇನ್ನು ಮೋಟೋ G54 ಇದೆ, ಇದು ಕೂಡ ಸೇಮ್ ಅದೇ ಸ್ನಾಪ್ ಡ್ರ್ಯಾಗನ್ 695 ಚಿಪ್ ಸೆಟ್ ನ ಒಳಗೊಂಡು ಬಂದಿದೆ. ಬ್ಯಾಟರಿನಲ್ಲಿ 4500 mAh ಬ್ಯಾಟರಿಯೊಂದಿಗೆ 30 ವ್ಯಾಟ್ ನ ಪವರ್ ಟ್ರೈನ್ ಇದರಲ್ಲಿ ಕೊಡಲಿದ್ದಾರೆ ಅಂತ. ಇದು ಅಂಡರ್ 15,000 ಲಾಂಚ್ ಆಗಲಿದೆ ಅಂತ. ಈ ಬಜೆಟ್ ಅಲ್ಲಿ ಬರ್ತಾ ಇದ್ರೆ ಓಪನ್, ಬಟ್ ಆ ರೀತಿ ಒಳ್ಳೆ ಫೀಚರ್ಸ್ ಕೂಡ ಈ ಬಜೆಟ್ ರೇಂಜ್ ಅಲ್ಲಿ ಇರಬೇಕಂತ ಅನ್ಕೋತೀನಿ. ಸ್ನಾಪ್ ಡ್ರ್ಯಾಗನ್ 695 ಎಸ್ ಇಲ್ಲಿ 15,000 ರೂಪಾಯಿ ಓಕೆ, ಬಟ್ 20,000 ರೂಪಾಯಿಗೆ ಈ ರೀತಿ ಮಾಡಬಾರ್ದಾಯ್ತು ಮೋಟೋರೋಲಾ ಅಂತ ಅನ್ಸುತ್ತೆ. ಬಾಕಿ ಈ ಫೋನ್ಸ್ ಗಳು ನನ್ಗೆ ಕಳಿಸ್ತಾ ಇಲ್ಲ ಬ್ರಾಂಡ್ಸ್ ಗಳು, ಅನ್ಬಾಕ್ಸಿಂಗ್ ನಾನು ಪರ್ಚೇಸ್ ಮಾಡಿ ಮಾಡ್ತೀನಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ S23 FE ಏನಿದೆ ಇದು BIS ಸರ್ಟಿಫಿಕೇಶನ್ ಆಗಿದೆ. ಇದರ ನೆಕ್ಸ್ಟ್ 1-2 ವೀಕದಲ್ಲಿ ಇದು ಭಾರತದಲ್ಲಿ ಆಫೀಸಿಯಲ್ ಆಗಿ ಲಾಂಚ್ ಆಗುತ್ತೆ. ಸೊ ಇದರಲ್ಲಿ 6.4 ಇಂಚಸ್ ಇರುವಂತ AMOLED 120 Hz ನ ಡಿಸ್ಪ್ಲೇ ಒಳಗೊಂಡು ಬರ್ತಾ ಇದೆ. ಸ್ನಾಪ್ ಡ್ರ್ಯಾಗನ್ 8 Gen 1 ಪ್ರೊಸೆಸರ್ ಇದೆ. 4500 mAh ಬ್ಯಾಟರಿ, 25 ವ್ಯಾಟ್ ನ ಪವರ್ ಬಾಕ್ಸ್ ಅಲ್ಲಿ ಸಿಗಲ್ಲ. ಜೊತೆಗೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 12 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ನ ಒಳಗೊಂಡು ಬರ್ತಾ ಇದೆ. ನನ್ನ ಪ್ರಕಾರ ಒಂದು 45,000 ಒಳಗಡೆ ಇದು ಭಾರತದಲ್ಲಿ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಇದ್ರ ಜೊತೆಗೇನೆ ಈ ಸ್ಯಾಮ್ಸಂಗ್ S9 Tab FE ಆಗಿರಲಿ ಮತ್ತು Fold 5 FE ಇದರಲ್ಲಿ FE ಎಡಿಷನ್ಸ್ ಗಳನ್ನ ಎಕ್ಸ್ಟ್ರಾ ತಗೊಂಡ್ ಬರ್ತಾ ಇದ್ದಾರೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ 2-3 ಡಿವೈಸ್ ಗಳು ಲಾಂಚ್ ಆಗೋದು ಗ್ಯಾರಂಟಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ತುಂಬಾ ದಿನದಿಂದ ಲೀಕ್ಸ್ ಗಳಾಗ್ತಾ ಇದೆ. ಐಕ್ಯೂ Z8 ಸೀರೀಸ್, ಒಂದು ಐಕ್ಯೂ Z8 ಮತ್ತೊಂದು ಐಕ್ಯೂ Z8 ಪ್ಲಸ್ ಅಂತ. ಇದು ಚೈನಾದಲ್ಲಿ ಆಲ್ರೆಡಿ 28ನೇ ಆಗಸ್ಟ್ ಇದು ಕೂಡ ಲಾಂಚ್ ಆಗ್ತಾ ಇದೆ. ಸೊ ಇಲ್ಲಿ ಆಫೀಸ್ ಆಗಿ Dimensity 8200 ಪ್ರೊಸೆಸರ್ ಒಳಗೊಂಡು ಬರ್ತಾ ಇದೆ. ಮತ್ತು ಇನ್ನಿತರ ಈ Realme GT5 ಸೀರೀಸ್ ಕೂಡ ಇದು ಕೂಡ ಚೈನಾ ಲಾಂಚ್ ಆಗ್ತಾ ಇದೆ. ವಿವೋ ಅವರು ಮತ್ತೆ 29 ಸೀರೀಸ್ ನಲ್ಲಿ ಬೇರೆ ಏನೋ ಡಿವೈಸ್ ಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ಮತ್ತು ಒನ್ ಪ್ಲಸ್ ನವರು ಕೂಡ Ace 2 Pro ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಎಲ್ಲ ಡಿವೈಸ್ ಗಳು ಭಾರತದಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಆಗತ್ತೆ. ತುಂಬಾ ಸ್ಮಾರ್ಟ್ ಫೋನ್ಸ್ ಗಳು ಬರ್ತಾ ಇದೆ. ದಯವಿಟ್ಟು ನೀವು ಹೊಸ ಸ್ಮಾರ್ಟ್ ಫೋನ್ ಕೊಂಡ್ಕೊಳ್ಳೋರು ವೇಟ್ ಮಾಡಿ, ಸೆಪ್ಟೆಂಬರ್ ಅಲ್ಲಿ ತುಂಬಾ ಹಬ್ಬನೇ ನಡೆಯುತ್ತೆ. ಇವತ್ತಿನ ಟೆಕ್ ನ್ಯೂಸ್ ನಿಮ್ಗೆ ಯಾವ್ದು ಒಳ್ಳೆ ಟೆಕ್ ನ್ಯೂಸ್ ಅಂತ ಅನಿಸೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ 2,000 ಲೈಕ್ಸ್ ಮಾಡಿ ನಮ್ಮನ್ನ ಕೂಡ ಖುಷಿ ಮಾಡಿ. ಮತ್ತೆ ನೀವು ಯಾವ ಏರಿಯಾದಿಂದ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡಕ್ ಮರಿಬೇಡಿ. ಸಿಗಂತೆ ನಮಸ್ಕಾರ.